ಬಸವರಾಜ ರಾಯರೆಡ್ಡಿ ಅವರು ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿ ಪ್ರಪ್ರಥಮ ಬಾರಿಗೆ ಯಲಬುರ್ಗಾ ಪಟ್ಟಣಕ್ಕೆ ಗುರುವಾರ ಆಗಮಿಸುತ್ತಿದ್ದಂತೆ ಅಪಾರ ಕಾರ್ಯಕರ್ತರು ಅದ್ಧೂರಿಯಾಗಿ ಸ್ವಾಗತಿಸಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ವೀರರಾಣಿ ಕಿತ್ತೂರು ಚೆನ್ನಮ್ಮ ವೃತ್ತದಲ್ಲಿ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿದರು. ಸಚಿವರಾಗಿ ಪ್ರಪ್ರಥಮ ಬಾರಿಗೆ ಪಟ್ಟಣಕ್ಕೆ ಆಗಮಿಸಿದ ಸಚಿವರಾದ ಬಸವರಾಜ ರಾಯರೆಡ್ಡಿ ಅವರು ನೇರವಾಗಿ ವಿಜಯದುರ್ಗಾದೇವಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಕಾರ್ಯಕರ್ತರು ಮುಖಂಡರು ಸಲ್ಲಿಸಿದರು. ನಂತರ ಜೈಕಾರ ಹಾಕಿ ಸಂಭ್ರಮಿಸಿದರು. ವರದಿ ವಿ.ಎಸ್. ಶಿವಪ್ಪನಮಠ, ಸಮಯ ಟಿವಿ, ಕೆ ನ್ಯೂಸ್, ಯಲಬುರ್ಗಾ. ಕರ್ನಾಟಕದ ಒಬ್ಬ ಕಲಾ ವ್ಯಕ್ತಿ ಆದಾಯ 4,25,000 ಕೋಟಿ ಯಾವ ರಾಜ್ಯದಲ್ಲಿ ಕಲಾದಾಯ ಇಲ್ಲ. ನಾನು 7 ಸಲ ಆಡ್ತೀನಿ. ಹೀಗಾಗಿ ಬಹಳ ಅನುಭವ ಇರುವಂತಹ ಜನ ನಾವು ಕ್ಯಾಬಿನೆಟ್ ಕ್ರೀಡಾಂಗಣ ಅಲ್ಲಿನ 8,00,00,000 ಕೋಟಿ ಆಮೇಲೆ ಯಾವ್ದಾದ್ರು ಜೊತೆಗೆ ಜೋಡಿಸ್ತಾರೆ. ಗೊತ್ತಿದೆ ನೀವು ಏನು ಮಾಡಬೇಕು. ಅದಕ್ಕೆ ಇಂಥ ಡೇಂಜರಸ್ ಮಂದಿ ಬಹಳ ಇಂಥ ವಿಶ್ವಾಸದಿಂದ ಸಾಧನೆ ಅದಕ್ಕೆ ಬಗ್ಗೆ ಅವ್ರು ಹೊಡಿತಿದ್ದ. ಆಮೇಲೆ ನಾನು ಹೋದೆ ಒಬ್ಬ ಯಾವ ಮಾತಾಡೋದು ಸುಮ್ಮನೆ ತಾನೇ ಹೊಡೆಯೋದು. ನಾನು ಯಾಕೆ ಕೊಡ್ತೀನಿ ನೀವೆಲ್ಲ ಕಾನೂನಿನ ಕುರಿತು ಕೇಸ್ ಹಾಕಿ ನಡೆದ ಯಾರೋ ಜೇಲ ಕಟ್ಟು ಜೇಲ ಮಾಡೋದಿಲ್ಲ. ಯಾಕೆ ಮಾಡೋದು ಮತ್ತೆ ನಾನು ಕೋರ್ಟ್ ಹೋಗಿ ಏನ್ರಿ ಇರೋಗಿಲ್ಲ. ನಾನು ಹೋಗಿ ಕೋರ್ಟ್ ಹೋಗ್ಬೇಕು ಆಧಾರ ಹೋಗಿ ಅನ್ನ ನಾನೇ ಈಗಿಲ್ಲ. ನಾನು ವೆರಿ ಸ್ಟ್ರಾಂಗ್ ಮ್ಯಾನ್.